ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ರುಚಿಯಾದ ಸಾಂಬಾರ್ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ. ಸೋಮವಾರದಿಂದ ಶನಿವಾರ ತನಕನೂ ಸಾಂಬಾರ್ ಏನ್ ಮಾಡಬೇಕು ಅಂತ ಚಿಂತೆ ಮಾಡ್ತಾ ಇದ್ದಾಗ ಈ ಸಾಂಬಾರ್ ರೆಸಿಪೀಸ್ನ ಟ್ರೈ ಮಾಡಬಹುದು. ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಬಹುದು, ಹಾಗೆ ಹೆಲ್ತ್ ಕೂಡ ತುಂಬಾನೇ ಒಳ್ಳೆಯದು. ದಿನಾನು ಒಂದೇ ತರ ಸಾಂಬಾರ್ ಮಾಡಿ ತಿಂದು ಬೇಜಾರಾಗಿದ್ರೆ ತುಂಬಾನೇ ಕಡಿಮೆ ಸಮಯದಲ್ಲಿ ಆಗುವಂತಹ ಈ ಸಾಂಬಾರ್ ರೆಸಿಪೀಸ್ ನ ಟ್ರೈ ಮಾಡಬಹುದು. ಮಸಾಲೆ ಸಾರು, ಹಾಗೇನೆ ಮಸೊಪ್ಪು ಸಾರು, ಮತ್ತೆ ಮಸ್ಕಾಯಿ ಸಾರು, ಬೆಂಡೆಕಾಯಿ ಸಾರು, ಹಾಗೇನೆ ಮಜ್ಜಿಗೆ ಸಾರು, ಮತ್ತೆ ಹುಳಿಕಾಳು ಸಾರು. ಲೇಟ್ ಮಾಡ್ತೀರಾ, ಒನ್ ಬೈ ಒನ್ ನೋಡ್ಕೊಳ್ಳೋಣ. ಬಿಸಿ ಮುದ್ದೆಗೆ ಅನ್ನಕ್ಕೆ ಸೂಪರ್ ಎಕ್ಸಲೆಂಟ್ ಕಾಂಬಿನೇಷನ್. ಮೊದಲನೇದಾಗಿ ನಾವಿಲ್ಲಿ ಈ ಮಸಾಲೆ ಸಾಂಬಾರ್ ರೆಸಿಪಿ ನೋಡ್ಕೊಳ್ಳೋಣ. ನಾನಿಲ್ಲಿ ಹೂಕೋಸು ಮತ್ತೆ ಆಲೂಗಡ್ಡೆ ಬಟಾಣಿ ಹಾಕಿ ಮಾಡ್ತಾ ಇದ್ದೀನಿ. ನೀವು ಬೇರೆ ತರ ತರಕಾರಿ ಕೂಡ ಹಾಕಿ ಮಾಡ್ಕೊಳ್ಬಹುದು. ನಾನಿಲ್ಲಿ ಒಂದು 300 ಗ್ರಾಮ್ ಆಗುವಷ್ಟು ಕಾಲಿಫ್ಲವರ್ನ ತೊಗೊಂಡಿದ್ದೀನಿ. ಹೂಕೋಸನ್ನ ಚೆನ್ನಾಗಿ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ, ಸ್ವಲ್ಪ ದೊಡ್ಡ ಪೀಸ್ ಆಗಿ. ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದರೆ ನೀವು ಒಣ ಬಟಾಣಿನ ನೆನೆಸಿ ಆದರೂ ತೊಗೊಳ್ಬೋದು, ಅಥವಾ ನೀವು ಬಟಾಣಿ ಇಲ್ಲದೆ ಕೂಡ ಮಾಡ್ಬೋದು. ನಂತರ ಇದಕ್ಕೆ ಒಂದು ದೊಡ್ಡ ಸೈಜಿಂದು ಆಲೂಗಡ್ಡೆ ಕೂಡ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ನೀವಿಲ್ಲಿ ಬರೀ ಆಲೂಗಡ್ಡೆ ಹಾಗೆಯೇ ಹೂಕೋಸು ಕೂಡ ಹಾಕಿ ಮಾಡ್ಕೊಳ್ಬೋದು. ಈಗ ನೆಕ್ಸ್ಟಾಗಿ ಕುಕ್ಕರ್ನಲ್ಲಿ ಈ ರೀತಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಬಿಸಿಯಾಗಿದ್ದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದ್ದ ನಂತರ ಇದಕ್ಕೆ ನಾವು ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿರೋ ಈ ತರಕಾರಿನ ಹಾಕ್ಕೊಳ್ಬೇಕು. ಹೂಕೋಸು ಹಾಗೆಯೇ ಬಟಾಣಿ ಮತ್ತು ಆಲೂಗಡ್ಡೆ. ಸೊ ನೀವು ಒಣ ಬಟಾಣಿನ ನೆನೆಸಿ ತಗೊಳೋದಾದರೆ ಒಣ ಬಟಾಣಿನ ಫಸ್ಟ್ ನೆನೆಸಿದಾದ್ಮೇಲೆ ಒಂದು ವಿಸಿಲ್ ಕೂಗಿಸ್ಕೊಂಡು ಅನಂತರ ಇದಕ್ಕೆ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 5 ನಿಮಿಷಗಳ ಕಾಲ ಪ್ಲೇಟ್ನ ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲಿ ಹಾಗೆ ಬಿಟ್ಬಿಡಿ. ಇಷ್ಟರಲ್ಲಿ ನಾವು ಇದಕ್ಕೆ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರಿಗೆ 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕಿ, ಅದೇ ಥರನೇ 1 ಇಂಚ್ ಆಗುವಷ್ಟು ಶುಂಠಿ ಕೂಡ ಕಟ್ ಮಾಡಿ ಹಾಕಿ, ಮತ್ತು ಇದಕ್ಕೇನೆ ಒಂದು ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಅದೇ ಥರನೇ ಒಂದು ದೊಡ್ಡ ಸೈಜಿಂದು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕಿ, ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಅಥವಾ ಒಣಗಿದ ಮೆಣಸಿನ್ಕಾಯಿ. ಹಸಿ ಮೆಣಸಿನ್ಕಾಯಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಈ ರೀತಿ ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. ಮತ್ತು ಇದಕ್ಕೇನೆ ಒಂದು 4-5 ಲವಂಗ, ಹಾಗೆಯೇ ಸ್ವಲ್ಪ ಒಂದು ಅರ್ಧ ಇಂಚ್ ಆಗುವಷ್ಟು ಚಕ್ಕೆ ಕೂಡ ಪೀಸಸ್ ಆಗಿ ಮಾಡ್ಕೊಂಡು ಹಾಕಿ, ಅದೇ ಥರನೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗಸಗಸೆ, 1/4 ಟೀ ಸ್ಪೂನ್ ಆಗುವಷ್ಟು ಸೋಂಪು, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು, ಅದೇ ಥರನೇ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು 2 ಟೀ ಸ್ಪೂನ್ ತುಂಬ ಧನಿಯಾ ಪುಡಿನ ಹಾಕ್ಕೊಳ್ಳಿ. ಟೀ ಸ್ಪೂನ್ನಲ್ಲಿ 2 ಸ್ಪೂನ್ ತುಂಬ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ದೊಡ್ಡ ಸೈಜಿಂದು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕ್ಕೊಂಡು ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಂಡು ಮಸಾಲೆನ ರುಬ್ಬಿ ಪಕ್ಕೆತ್ತಿಟ್ಕೊಳ್ಳಿ. ಸೊ ಇಷ್ಟರಲ್ಲಿ ನಮಗೆ ಒಂದು 5 ನಿಮಿಷ ಆಗಿರುತ್ತೆ. ಸೊ ತರಕಾರಿ ಕೂಡ ಹಸಿ ಸ್ಮೆಲ್ಲೆಲ್ಲನೂ ಹೋಗಿ ನೀಟಾಗಿ ಫ್ರೈ ಆಗಿರುತ್ತೆ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಬೇಕು. ಮತ್ತು ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಮಸಾಲೆ ಎಲ್ಲ ನೀಟಾಗಿ ತೊಳೆದು ಇದಕ್ಕೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಈ ಮಸಾಲೆಯಲ್ಲಿ ತರಕಾರಿನ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ನಾವು ಬಾಯ್ಲ್ ಮಾಡ್ಕೊಳ್ಬೇಕು. ಸೊ ಈ ಥರ ನಾವು ಹಸಿ ಮಸಾಲೆನ ಹಾಕ್ಕೊಂಡಿದ್ದೀವಿ ಅಲ್ವಾ, ಸೊ ಹಾಗಾಗಿ ಒಂದು 5 ನಿಮಿಷಗಳ ಕಾಲ ಹಾಗೆ ಕುಕ್ ಆಗೋದಕ್ಕೆ ಬಿಡಬೇಕು, ಇಲ್ಲಾಂದರೆ ಹಸಿ ಸ್ಮೆಲ್ ಬಂದುಬಿಡತ್ತೆ. ನೀವು ಬೇಕು ಅಂತಂದರೆ ನಾನು ಮಿಕ್ಸರ್ ಜಾರಿಗೆ ಏನೆಲ್ಲ ಹಾಕಿದ್ದೀನಿ ಕೊಬ್ಬರಿ ಬಿಟ್ಟು ಮಿಕ್ಕಿದ್ದೆಲ್ಲನೂ ನೀವು ಬೇಕಂದರೆ ಒಂದು ಸ್ವಲ್ಪ ಹುರಿದು ಅನಂತರ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿ ಹಾಕ್ಕೊಳ್ಬೋದು. ಈ ರೀತಿ ನೋಡಿ ಒಂದು 5 ನಿಮಿಷ ಆದಮೇಲೆ ತರಕಾರಿ ಎಲ್ಲನೂ ಈ ಮಸಾಲೆಯಲ್ಲಿ ಚೆನ್ನಾಗಿ ಕುದೀತಾ ಇರುತ್ತೆ. ಹಾಗಿದ್ದಕ್ಕೆ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1 ಲೀಟರ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಈ ಸಾರನ್ನ ಮುದ್ದೆ ಹೇಗೆ ಅನ್ನಕ್ಕೆ ಆಗೋ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಚಪಾತಿಗೆ ಮಾಡೋದಾದರೆ ಇನ್ನು ಸ್ವಲ್ಪ ನೀರನ್ನ ಕಡಿಮೆ ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ನಮಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಸೊ ಈಗ ಈ ರೀತಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಕೂಗಿಸ್ಕೊಳ್ಳಿ. 2 ವಿಸಿಲ್ ಆದರೆ ಸಾಕು, ನಮಗೆ ಕಂಪ್ಲೀಟಾಗಿ ಬೆಂದೋಗ್ಬಿಡುತ್ತೆ, ಅದಕ್ಕಿಂತ ಜಾಸ್ತಿ ಬೇಡ. ಒಂದು 2 ವಿಸಿಲ್ ಆದಮೇಲೆ ನೀವು ನೋಡ್ಬೋದು ನಮಗೆ ಚೆನ್ನಾಗಿ ಆಗಿರುತ್ತೆ. ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ನನಗಿಲ್ಲಿ ಸ್ವಲ್ಪ ತೆಳ್ಳಗಿತ್ತು, ಸೊ ಹಾಗಾಗಿ ನಾನಿಲ್ಲಿ ಮತ್ತೆ ಒಂದು 3-4 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ. ರುಚಿ ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಗೆಯೇ ಖಾರ ಅನ್ನೋದು ಸ್ಟ್ರಾಂಗಾಗಿ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಈ ರೀತಿ ನಾನಿಲ್ಲಿ ಒಂದು 4-5 ನಿಮಿಷ ಕುದಿಸ್ಕೊಂಡ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ, ನಮಗೆ ಹೂಕೋಸು ಮಸಾಲೆ ಸಾರು ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ, ಈ ಮಸಾಲೆ ಸಾರು ರೆಡಿಯಾಗಿದೆ. ಈಗ ನೆಕ್ಸ್ಟ್ ಆಗಿ ನಾವು ಈ ಬೆಂಡೆಕಾಯಿ ಹುಳಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಫಸ್ಟಾಗಿ ಈ ಬೆಂಡೆಕಾಯಿ ಗೊಜ್ಜು ಅಥವಾ ಹುಳಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ kg ಆಗುವಷ್ಟು ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರೇನು ತೇವ ಏನೂ ಇಲ್ದಿರ ಈ ರೀತಿ ನಾವು ಒಂದು ಒಣ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಇಟ್ಕೊಳ್ಬೇಕಾಗತ್ತೆ.
ಸೊ ಈ ಥರ ಮಾಡೋದ್ರಿಂದ ನಮಗೆ ಅದು ತಿನ್ನುವಾಗ ನಮಗೆ ಆ ಬೆಂಡೆಕಾಯಿ ಪೀಸ್ ಅನ್ನೋದು ನಮಗೆ ಅಂಟಂಟಿರೋದಿಲ್ಲ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸೊ ಹೀಗೆ ಈ ಬೆಂಡೆಕಾಯಿನ ಈ ರೀತಿ ಆ ಕಡೆ ಈ ಕಡೆ ಎಡ್ಜಸ್ನ ಕಟ್ ಮಾಡಿಬಿಟ್ಟು ಈ ರೀತಿ 1.5 ಇಂಚ್ ಸೈಜ್ಗೆ ಅಥವಾ 2 ಇಂಚ್ ಸೈಜ್ಗೆ ಅಥವಾ ಉದ್ದಕ್ಕಾದರೂ ಕಟ್ ಮಾಡ್ಕೊಳ್ಬೋದು. ಸೊ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಬೆಂಡೆಕಾಯಿನ ಕಟ್ ಮಾಡಿ ತಗೊಳ್ಳಿ. ಸೊ ನಾನಿಲ್ಲಿ ಈ ರೀತಿ 1 ಇಂಚ್ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನೊಂದು ಪಕ್ಕೆತ್ತಿಡಿ. ಈಗ ಅರ್ಧ kg ಬೆಂಡೆಕಾಯಿಗೆ ಈ ರೀತಿ ನೋಡಿ ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಳ್ಬೇಕಾಗತ್ತೆ. ಸೊ ನೀವು ಜಾಸ್ತಿ ತೊಗೊಳೋದಾದರೆ ಹುಣಸೆಹಣ್ಣು ಕೂಡ ಜಾಸ್ತಿ ಹಾಕ್ಕೊಳ್ಬೇಕು. ಸೊ ಈಗ ನೆಕ್ಸ್ಟಾಗಿ ಮಸಾಲೆ ರುಬ್ಬೋದಕ್ಕೋಸ್ಕರ ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ನಷ್ಟು ಹಸಿ ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ. ಅದೇ ಥರನೇ 1-2 ದೊಡ್ಡ ಸೈಜಿಂದು ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಒಂದು ಅರ್ಧ ಇಂಚ್ ಆಗುವಷ್ಟು ಚಕ್ಕೆ, ಒಂದು 4 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಸೊ ನಿಮ್ಗೆ ಬೇಡ ಅಂದರೆ ನೀವು ಚಕ್ಕೆ ಲವಂಗನ ಸ್ಕಿಪ್ ಮಾಡ್ಬೋದು. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1.5 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ ಹಾಕ್ಕೊಂಡು ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನ ಹಾಕ್ಕೊಂಡು ಈ ರೀತಿ ಫೈನಾಗಿ ಮಸಾಲೆ ಪೇಸ್ಟ್ನ ರುಬ್ಬಿ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ಹೀಗೆ ನೆಕ್ಸ್ಟಾಗಿ ಈ ರೀತಿ ಸ್ಟವ್ ಮೇಲೆ ಒಂದು ಕಡಾಯಿ ಆಗಲಿ ಅಥವಾ ಒಂದು ಪಾತ್ರೆ ಆಗಲಿ ಇಟ್ಕೊಂಡೋದಕ್ಕೆ ಜಸ್ಟ್ 1 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿಬಿಟ್ಟಿದ್ದಕ್ಕೆ ನಾವು ಕಟ್ ಮಾಡಿಟ್ಟಿರೋ ಈ ಬೆಂಡೆಕಾಯಿ ಪೀಸಸ್ ಎಲ್ಲನೂ ಹಾಕ್ಕೊಂಡು ದೊಡ್ಡ ಉರಿಯಲ್ಲಿ ಒಂದು 5ರಿಂದ 6 ನಿಮಿಷಗಳ ಕಾಲ ನಾವು ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಥರ ಮಾಡೋದ್ರಿಂದ ಕೂಡ ನಮಗೆ ಆ ಬೆಂಡೆಕಾಯಿ ನಮಗೆ ಅಂಟಂಟಿರೋದಿಲ್ಲ, ಚೆನ್ನಾಗಾಗತ್ತೆ. ಸೊ ಈ ರೀತಿ ನಾವು ಹುರಿದ್ಬಿಟ್ಟೆ ಸಾಂಬಾರ್ಗಾಗಲಿ ಅಥವಾ ಫ್ರೈಗಾಗಲಿ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಸೊ ಹೀಗಿದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನೆಕ್ಸ್ಟಾಗಿ ಮತ್ತೆ ಅದೇ ಕಡಾಯಿಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳು ಹಾಕ್ಕೊಂಡು ಸಿರಿದಾದ್ಮೇಲೆ ಇದರಲ್ಲಿ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ. ಮತ್ತು ಇದಕ್ಕೇನೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 1 ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕಿ, ಹಾಗೆ 1 ಬೆಳ್ಳುಳ್ಳಿ ಗಡ್ಡೆನ ಈ ರೀತಿ ನಾವು ಜಸ್ಟ್ ಅದನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ ಅಷ್ಟೇ. ಸ್ವಲ್ಪ ಲೈಟಾಗಿ ಕ್ರಷ್ ಮಾಡಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಗೊಜ್ಜಿಗೆ ಬೆಳ್ಳುಳ್ಳಿ ಹಾಕೋದ್ರಿಂದ. ಸೊ ಮಿಸ್ ಮಾಡದೆ 1 ಗಡ್ಡೆನ ಬಿಡಿಸಿ ಹಾಕ್ಕೊಳ್ಳಿ. ಈಗ ಇದನ್ನ ಲೈಟಾಗಿ ರೀತಿ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಆನಂತರ ಇದಕ್ಕೆ ನಾವು ಫಸ್ಟೇ ರುಬ್ಬಿಟ್ಟಿರೋ ಈ ಮಸಾಲೆ ಪೇಸ್ಟ್ ಎಲ್ಲನೂ ಹಾಕ್ಕೊಂಡು ಮತ್ತು ಇದಕ್ಕೆ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಮಸಾಲೆನ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ರುಚಿಗೆ ತగ్గಷ್ಟು ಉಪ್ಪು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಮುಚ್ಚಳನ ಮುಚ್ಚಿಬಿಟ್ಟು ನಾವು ಮಸಾಲೆನ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಒಂದು 4ರಿಂದ 5 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಮಸಾಲೆನ ಬೇಯಿಸ್ಕೊಳ್ಳಿ. ಸೊ ನೋಡಿ ಕರೆಕ್ಟಾಗಿ ಒಂದು 4 ನಿಮಿಷ ಆಗಿದ್ಮೇಲೆ ಈ ರೀತಿ ನಮಗೆ ಮಸಾಲೆ ಎಲ್ಲ ನೀಟಾಗಿ ಬೆಂದೋಗಿರುತ್ತೆ, ನೀಟಾಗಿ ಫ್ರೈ ಆಗಿರುತ್ತೆ. ಸೊ ಹೀಗಿದ್ರಲ್ಲಿ ನಾವು ಈಗ ನೀರನ್ನ ಹಾಕ್ಕೊಳ್ಬೇಕು. ಸೊ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಮತ್ತು ಇದಕ್ಕೇನೆ ನಾವು ಫಸ್ಟ್ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ಕಿವುಚ್ಬಿಟ್ಟು ಆ ಹುಣಸೆ ರಸ ಮಾತ್ರ ಇದಕ್ಕೆ ಹಾಕ್ಕೊಳ್ಬೇಕು. ನಂತರ ಇದೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಬೇಕಿದ್ರೆ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಮಗೆ ಸಾಂಬಾರು ರೀತಿ ಇರಬೇಕು. ಸೊ ಹೀಗೆ ಮತ್ತೆ ಮುಚ್ಚಳನ ಮುಚ್ಚಿಬಿಟ್ಟು ನಾವು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಒಂದು 5ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು ಸತಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಟೇಸ್ಟ್ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಆ ಸ್ಟೇಜ್ನಲ್ಲಿ ಹಾಕ್ಕೊಳ್ಬೋದು. ಸೊ ನೋಡಿ ಕರೆಕ್ಟಾಗಿ ಒಂದು 5 ನಿಮಿಷ ಆಗಿದೆ, ನಮ್ಗೆ ಮಸಾಲೆ ಇದೆಲ್ಲನೂ ಸಹ ಚೆನ್ನಾಗಿ ಈ ರೀತಿ ಕುದೀತಾ ಇದೆ. ಸೊ ಹೀಗಿದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿಟ್ಟಿರೋ ಈ ಬೆಂಡೆಕಾಯಿ ಪೀಸಸ್ನ ಹಾಕ್ಕೊಳ್ಬೇಕು. ಮತ್ತು ಇದಕ್ಕೇನೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಹಾಕಿದ್ರೆ ಮಾತ್ರ ಚೆನ್ನಾಗೇ ಇರುತ್ತೆ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಕೊಂಡು ನಾವು ಇದನ್ನ ಹಾಗೆ ಬಿಟ್ಬಿಡಬೇಕು. ಸೊ ಆ ಮಸಾಲೆಗಳೆಲ್ಲನೂ ಹಾಗೆಯೇ ಈ ಉಪ್ಪು ಖಾರ ಎಲ್ಲನೂ ಬೆಂಡೆಕಾಯಿ ಪೀಸ್ಗೆ ಹಿಡಿಯುತ್ತೆ. ಸೊ ಒಂದು 5 ನಿಮಿಷ ಆದಮೇಲೆ ನೋಡಿ ನಮಗೆ ಒಳ್ಳೆ ಸೂಪರಾಗಿ ಬೆಂಡೆಕಾಯಿ ಗೊಜ್ಜು ಅಥವಾ ಹುಳಿ ರೆಡಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅಂತ. ನೋಡಿ ನಮಗೆ ಆ ಗ್ರೇವಿ ಅನ್ನೋದು ಒಳ್ಳೆ ಸೂಪರಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಇದೆ. ಸೊ ಈ ಥರ ಇದ್ದಾಗ ಮಾತ್ರ ಸ್ಟವ್ನ ಆಫ್ ಮಾಡ್ಕೊಂಬಿಡಿ, ಇದಕ್ಕಿಂತ ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಜಾಸ್ತಿ ಕುದಿಸ್ಬಿಟ್ರೆ ನಮಗೆ ತಣ್ಣಗಾಗ್ತಾ ಇದ್ದಾಗೇ ಇನ್ನೂ ಗಟ್ಟಿಯಾಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಸೊ ನಿಮ್ಗೆ ಗಟ್ಟಿಯಾಗಬೇಕು ಅಂತಂದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಾದರೂ ನಾವು ಕುದಿಸ್ಕೊಳ್ಬೋದು. ಸೊ ಈ ರೀತಿ ಇದ್ರೆ ನಮಗೆ ಮುದ್ದೆ ಅನ್ನಕ್ಕೆ ಎಲ್ಲದಕ್ಕೂ ಸಹ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಬೆಂಡೆಕಾಯಿ ಹುಳಿ ಅಂತೂ ಎಕ್ಸಲೆಂಟ್ ಆಗಿ ರೆಡಿ ಆಗಿದೆ, ತುಂಬಾನೇ ಚೆನ್ನಾಗಿರುತ್ತೆ. ಇದು ಮುದ್ದೆ ಅನ್ನಕ್ಕೆ ಅಲ್ಲ, ಚಪಾತಿ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ. ಈಗ ನಾವು ಮಸೊಪ್ಪು ಸಾರು ರೆಸಿಪಿ ನೋಡ್ಕೊಳ್ಳೋಣ. ಈ ಮಸೊಪ್ಪು ಸಾರು ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ದಂಟು ಸೊಪ್ಪು ಹಾಗೇನೆ ಪಾಲಕ್ ಸೊಪ್ಪನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಎರಡನ್ನೂ ಸಹ ಒಂದೊಂದು ಕಟ್ನ ತಗೊಂಡು ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ.
ಈಗ ಮತ್ತೆ ಈ ರೀತಿ ಒಂದು ಕುಕ್ಕರ್ ತಗೊಂಡದ್ರಲ್ಲಿ ಒಂದು ಅರ್ಧ ಕಪ್ನಷ್ಟು ಬೇಳೆನ ಚೆನ್ನಾಗಿ ತೊಳೆದು ಹಾಕೋಬೇಕು. ಅವರೆಬೇಳೆ ಅಥವಾ ತೊಗರಿ ಬೇಳೆ ಯಾವ್ದಾದ್ರು ಹಾಕೋಬಹುದು. ಈಗ ಇದಕ್ಕೇನೆ ನಾವು ಫಸ್ಟೇನೆ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ಈ ಸೊಪ್ಪನ್ನ ಹಾಕೊಳ್ಬೇಕು. ನಂತರ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಈ ರೀತಿ ಸ್ವಲ್ಪ ಜಜ್ಜಿ ಹಾಕೊಳ್ಬೇಕಾಗತ್ತೆ. ಹಾಗೇನೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಹಸಿ ಮೆಣಸಿನಕಾಯಿ ಬೇಡ ಅನ್ನೋರು ಒಣಮೆಣಸಿನಕಾಯಿ ಕೂಡ ಹಾಕೊಳ್ಬಹುದು. ಹಾಗೇನೆ ಒಂದು ದೊಡ್ಡ ಸೈಜಿಂದು ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಹಾಕಿ, ಅದೇ ತರನೇ ಒಂದ್ 2 ಮೀಡಿಯಂ ಸೈಜಿಂದು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಹಾಗೇನೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ, 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ, ರುಚಿಗೆ ತగ్గಷ್ಟು ಉಪ್ಪನ್ನ ಹಾಕೊಂಡು ಬೇಯುವಷ್ಟು ನೀರನ್ನ ಹಾಕೊಳ್ಬೇಕು. ನೀರೇನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಹಾಕೊಂಡ್ರೆ ಸಾಕಾಗತ್ತೆ. ಈ ರೀತಿ ನೀರನ್ನ ಹಾಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಹಾಕಿಸ್ಕೊಳ್ಬೇಕು. 3 ವಿಸಿಲ್ ಆದ ನಂತರ ನೀವು ನೋಡ್ಬೋದು ವಿಸಿಲ್ ಎಲ್ಲಾನು ಬಿಟ್ಕೊಂಡಿರತ್ತೆ. ಈಗ ಮುಚ್ಚಳನ ತೆಗೆದ್ಬಿಟ್ಟು ನೋಡಿ, ನಮ್ಗೆ ಎಲ್ಲಾನು ಸಹ ನೀಟಾಗಿ ಬೆಂದಿರತ್ತೆ. ಈಗ ನಾವು ಇದರಲ್ಲಿರೋ ಈ ನೀರನ್ನ ನಾವು ಸಪ್ರೇಟ್ ಮಾಡ್ಕೊಳ್ಬೇಕು. ಈ ತರ ಒಂದು ಪಾತ್ರೆಗೆ ಆ ನೀರನ್ನ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಇದನ್ನ ಈ ರೀತಿ ಮಸಿಯೋದ್ರಲ್ಲಿ ಅಥವಾ ನಿಮ್ಮ ಹತ್ರ ಇದಿಲ್ಲ ಅಂದ್ರೆ ಸೌಟಲ್ಲಿ ನೀಟಾಗಿ ನಾವು ಸ್ವಲ್ಪ ನುಣ್ಣದಾಗಿ ಮಸ್ಕೋಬೇಕಾಗತ್ತೆ. ಮಿಕ್ಸಿಗೆ ಹಾಕೋದಕ್ಕೆ ಹೋಗ್ಬೇಡಿ. ಮಿಕ್ಸಿಗೆ ಹಾಕಿದ್ರೆ ಅದೊಂಥರ ಟೇಸ್ಟ್ ಆಗ್ಬಿಡತ್ತೆ. ಈ ತರ ಮಾಡಿದ್ರೆ ಇದೊಂಥರ ಟೇಸ್ಟ್ ಇರುತ್ತೆ. ಇದು ತುಂಬಾ ಚೆನ್ನಾಗಿರತ್ತೆ. ಮಸೊಪ್ಪು ಸಾರಿಗೆ ಇದೇ ರೀತಿ ನಾವು ಮಸ್ಕೊಳ್ಬೇಕು. ಈ ತರ ನೋಡಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನುಣ್ಣದಾಗಿದ್ನ ಮಸ್ಕೊಂಡ್ಬಿಟ್ಟು ಈಗ ಇದಕ್ಕೇನೆ ನಾವು ನೀರನ್ನ ಬಗ್ಸಿ ಇಟ್ಕೊಂಡಿದೀವಲ್ಲ ಆ ನೀರು ಕೂಡ ಸೇರಿಸ್ಕೊಂಡ್ಬಿಡ್ಬೇಕು. ಈಗ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಸ್ವಲ್ಪ ತೆಳುವಾಗಬೇಕು ಅಂತಂದ್ರೆ ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬಹುದು. ಈ ಮಸೊಪ್ಪು ಸಾರು ನಮಗೆ ಸ್ವಲ್ಪ ಗಟ್ಟಿಯಾಗಿದ್ರೇನೆ ರುಚಿಯಾಗಿರುತ್ತೆ. ಮುದ್ದೆಗೆ ಆಗಿರ್ಬೋದು ಅಥವಾ ಅನ್ನಕ್ಕೆ ಆಗಿರ್ಬೋದು. ಈಗ ಮತ್ತೆ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿನ ಮಿಕ್ಸಿ ಜಾರ್ಗೆ ಹಾಕೊಂಡು ಈ ರೀತಿ ತರಿತರಿಯಾಗಿ ರುಬ್ಬಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು. ನಿಮ್ಗೆ ಬೇಡ ಅಂದ್ರೆ ನೀವು ಕಡಿಮೆ ಆದ್ರೂ ಹಾಕೊಳ್ಬಹುದು, ಆದ್ರೆ ಸ್ವಲ್ಪ ಹಾಕೊಳ್ಳಿ. ಕಾಯಿ ತುರಿನ ರುಚಿಯಾಗಿರುತ್ತೆ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಕೊಂಡು ನಾವ್ ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ. ಒಂದು 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದ್ಸತಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದ ನಂತರ ರುಚಿ ನೋಡ್ಕೊಂಡು ಉಪ್ಪೇನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕೊಳ್ಬಹುದು. ಖಾರ ಕಡಿಮೆ ಇದ್ರೆ ಒಗ್ಗರಣೆಗೆ ಸ್ವಲ್ಪ ಒಣಮೆಣಸಿನಕಾಯಿನ ಜಾಸ್ತಿ ಹಾಕೊಂಡ್ರೆ ನಡೆಯುತ್ತೆ. ಇದನ್ನ ಹೀಗೆ ಒಂದ್ ಕಡೆ ಕುದಿಯಕ್ಕೆ ಇಟ್ಕೊಳ್ಳಿ. ಇನ್ನೊಂದ್ ಕಡೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿನಲ್ಲಿ ಒಂದ್ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ಬಿಸಿಯಾಗಿದ ನಂತರ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳು ಹಾಕೊಂಡು ಸಿಡಿದಾದ್ಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೇನೆ ಸ್ವಲ್ಪ ಕರಿಬೇವು, ಮತ್ತೆ ಸ್ವಲ್ಪ ಒಣಮೆಣಸಿನಕಾಯಿ, ಹಾಗೇನೆ ಒಂದು ಈರುಳ್ಳಿ ಕೂಡ ಹಾಕೊಂಡು ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ತರ ನೋಡಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಅಲ್ವಾ. ಹೀಗೆ ಇದಕ್ಕೆ ಇನ್ನೊಂದ್ ಕಡೆ ನಾವು ಕುದಿಸ್ಕೊಳ್ತಾ ಇರುವಂತಹ ಈ ಮಸೊಪ್ಪು ಸಾರನ್ನ ಇದಕ್ಕೆ ಹಾಕೊಳ್ಬೇಕು. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರೋ ತನಕ ಕುದಿಸ್ಕೊಳ್ಳಿ. ಆನಂತರ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ. ಅಷ್ಟೇ, ನಮ್ಗೆ ಮಸೊಪ್ಪು ಸಾರು ರೆಡಿಯಾಗಿದೆ. ತುಂಬಾನೇ ಚೆನ್ನಾಗಿರುತ್ತೆ. ಮಸೊಪ್ಪು ಸಾರು ರೆಡಿಯಾಗಿದ ನಂತರ ಹೀಗೆ ಮತ್ತೆ ನಾವು ಮಸ್ಕಾಯಿ ಸಾಂಬಾರ್ ರೆಸಿಪಿ ನೋಡೋಣ. ಸೊ ನೋಡಿ, ನಾನಿಲ್ಲಿ ಫಸ್ಟ್ ಆಗಿ 1-2 ಹೀರೆಕಾಯಿನ ತಗೊಂಡಿದ್ದೀನಿ. ಸೊ ಈ ರೀತಿ ನಮ್ಗೆ ಚೆನ್ನಾಗಿ ಎಲೆ ಹೀರೆಕಾಯಿ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಬಲ್ತಿರೋದಕ್ಕಿಂತ ಎಲೆ ಹೀರೆಕಾಯಿನ ತಗೊಳ್ಳಿ. ಈಗ ಈ ಹೀರೆಕಾಯಿನ ಆ ಕಡೆ ಈ ಕಡೆ ಎಡ್ಜಸ್ನ ಕಟ್ ಮಾಡ್ಕೊಂಡ್ಬಿಟ್ಟು ಒಟ್ಟನ್ನ ತೆಕ್ಕೊಂಬಿಡಿ. ಹಾಗೆ ಈ ಮಸ್ಕಾಯಿ ಸಾರನ್ನ ನಾವು ಈ ತರ ಹೀರೆಕಾಯಿ ಅಥವಾ ಸೋರೆಕಾಯಿ ಅಥವಾ ಬದನೆಕಾಯಿ ಅಥವಾ ಸೊಪ್ಪಲ್ಲಿ ಕೂಡ ಮಾಡ್ಕೊಳ್ಬಹುದು. ಸೇಮ್ ಇದೇ ವಿಧಾನದಲ್ಲಿ ಎಲ್ಲಾನು ಸಹ ಹಾಕಿ ಮಾಡ್ಕೊಳ್ಬಹುದು. ಸೊ ಸಪ್ರೇಟ್ ಆಗಿ ಮಾಡ್ಕೊಳ್ಳಿ. ಸೊ ನೋಡಿ, ಈಗ ಹೀರೆಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನ ನಾವು ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು ಅರ್ಧ ಕೆಜಿ ಆಗುವಷ್ಟು ಹೀರೆಕಾಯಿನ ತಗೊಂಡಿದ್ದೀನಿ. ಈ ರೀತಿ 2 ಹೀರೆಕಾಯಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಮತ್ತೆ ಈ ರೀತಿ ಒಂದು ಕುಕ್ಕರ್ನ ತಗೊಂಡೋದಕ್ಕೆ ಒಂದು ಚಿಕ್ಕ ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಅವರೆಬೇಳೆ ಹಾಕೊಳ್ಳಿ. ಸೊ ಈ ರೀತಿ ನಾವು ಅವರೆಬೇಳೆ ಹಾಕಿ ಮಾಡೋದ್ರಿಂದ ನಮಗೆ ಟೇಸ್ಟ್ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಹಾಕೊಳ್ಳಿ. ಇಲ್ಲಾಂದ್ರೆ ನೀವು ಬರೀ ತೊಗರಿ ಬೇಳೆಯಲ್ಲಿ ಕೂಡ ಮಾಡ್ಕೊಳ್ಬಹುದು. ಹಾಗೇನೆ ಅದೇ ತರಾನೇ 1 ಕಪ್ ಆಗುವಷ್ಟು ಈ ರೀತಿ ನಾನು ತೊಗರಿ ಬೇಳೆ ಕೂಡ ಹಾಕೊಂಡಿದ್ದೀನಿ. ಸೊ ಇವೆರಡನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅನಂತರ ಇದಕ್ಕೆ ನಾವು ಕಟ್ ಮಾಡಿಟ್ಟಿರೋ ಹೀರೆಕಾಯಿನ ಹಾಕೋಬೇಕಾಗತ್ತೆ. ಮತ್ತೆ ಇದಕ್ಕೇನೆ ಒಂದು 5 ರಿಂದ 6 ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಹೆಸರನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೇನೆ ಒಂದು 5 ರಿಂದ 6 ಹಸಿ ಮೆಣಸಿನಕಾಯಿ ಕೂಡ ಸಣ್ಣಕ್ಕೆ ಕಟ್ ಮಾಡ್ಬಿಟ್ಟು ಹಾಕಿ, ಮತ್ತೆ ಒಂದು ಚಿಕ್ಕ ಸೈಜ್ ಇಂದ ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಅದೇ ತರನೇ 3 ಟೊಮೊಟೊ ಹಣ್ಣ ಸಣ್ಣದು ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೇನೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ,
ರುಚಿಗೆ ತగ్గಷ್ಟು ಉಪ್ಪು ಕೂಡ ಹಾಕೊಂಡು ಇವೆಲ್ಲಾನು ಬೇಯೋದಕ್ಕೆ ನೀರನ್ನ ಹಾಕೊಳ್ಳಿ. ಸೊ ಇಷ್ಟು ನೀರು ಹಾಕೊಂಡ್ರೆ ಕರೆಕ್ಟಾಗಿ ಆಗತ್ತೆ, ಉಕ್ಕೋಗೋದಿಲ್ಲ. ಸೊ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ 3 ವಿಸಿಲ್ ಹಾಕಿಸ್ಕೊಳ್ಳಿ. ನೋಡಿ ಕರೆಕ್ಟಾಗಿ 3 ವಿಸಿಲ್ ಆಗಿ ಕುಕ್ಕರ್ ಫುಲ್ ತಣ್ಣಗಾದ ನಂತರ ಈಗ ನಾನಿಲ್ಲಿ ಲಿಡ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಎಲ್ಲಾನು ಸಹ ಹದವಾಗಿ ಚೆನ್ನಾಗಿ ಬೆಂದಿದೆ. ಸೊ ಈ ರೀತಿ ನಮಗೆ ಬೇಳೆ ಹಾಗೇನೆ ಈ ತರಕಾರಿಯನ್ನು ಚೆನ್ನಾಗಿ ಬೇಯಬೇಕು. ಸೊ ಈ ತರ ಸ್ಮೂತ್ ಆಗಿ ಬೆಂದ ನಂತರ ಇದನ್ನ ಈ ರೀತಿ ಸೌಟಲ್ಲಾಗ್ಲಿ ಅಥವಾ ಈ ತರ ಮಸಿಯೋದ್ರಲ್ಲಾಗ್ಲಿ ನಾವು ಚೆನ್ನಾಗಿ ಸ್ವಲ್ಪ ಸ್ಮೂತ್ ಆಗಿ ಮಸ್ಕೋಬೇಕಾಗತ್ತೆ. ಹಾಗೆ ತುಂಬಾ ನುಣ್ಣದಾಗಿ ನಾವ್ ಇದನ್ನ ಮಸ್ಕೋಬಾರ್ದು. ಸ್ವಲ್ಪ ಅಲ್ಲಲ್ಲಿ ನಮ್ಗೆ ಹೀರೆಕಾಯಿ ಹಾಗೇನೆ ಬೇಳೆ ಅನ್ನೋದು ಕಾಣಿಸ್ತಾ ಇರಬೇಕು. ಆಗ್ಲೇ ನಮ್ಗೆ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಕೂಡ. ಸೊ ನೋಡಿ ಈ ತರ ಇದ್ರೆ ಸಾಕಾಗತ್ತೆ. ಹೀಗೆ ಸಾರಿಗೆನೆ ಒಂದ್ ಸ್ವಲ್ಪ ನೀರು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ನಮ್ಗೆ ಈ ಸಾರು ಅನ್ನೋದು ಗಟ್ಟಿಯಾಗಿದ್ರೆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಸಹ ಚೆನ್ನಾಗಿರತ್ತೆ. ಸೊ ಈ ರೀತಿ ನೋಡಿ ಈ ತರ ಇದ್ರೆ ನಮ್ಗೆ ಸೂಪರ್ ಆಗಿರತ್ತೆ ಸಾರು. ಸೊ ಹೀಗೆ ಇದನ್ನ ಒಂದ್ ಕಡೆ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಬಾಯ್ಲ್ ಆಗೋದಕ್ಕೆ ಬಿಡಿ. ಇದು ಒಂದ್ಸತಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋದಾದ್ರೆ ಇದಕ್ಕೆ ನಾವು ಒಗ್ಗರಣೆ ಹಾಕೊಳ್ಬೇಕಾಗತ್ತೆ. ಸೊ ಇದು ಈ ರೀತಿ ಒಂದ್ ಕಡಾಯಿಗೆ ಒಂದ್ 2 ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಬಿಟ್ಟು ಬಿಸಿ ಆಗಿದ ನಂತರ ಇದಕ್ಕೆ ಒಂದ್ ಸ್ವಲ್ಪ ಜೀರಿಗೆ ಹಾಗೇನೆ ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತೆ ಒಂದೆರಡು ಒಣಮೆಣಸಿನಕಾಯಿನ ಹಾಕೊಳ್ಳಿ. ಸಾಸಿವೆ ಕೂಡ ಹಾಕೊಳ್ಬೇಕು. ಸೊ ಪ್ರೆಸೆಂಟ್ ನನ್ನ ಹತ್ರ ಇರಿಲ್ಲ, ಅದಕ್ಕೆ ಹಾಕೊಂಡಿಲ್ಲ. ಇದ್ರೆ ಸಾಸಿವೆ ಕೂಡ ಹಾಕೊಳ್ಳಿ. ಸಾಸಿವೆ ಸಿಡಿದಾದ್ಮೇಲೆ ಮತ್ತೆ ನಾವು ಇದೆಲ್ಲ ಹಾಕೊಳ್ಬೇಕಾಗತ್ತೆ. ಹಾಗೇನೆ ಒಂದೆರಡು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಸೊ ಇದನ್ನ ಒಂಚೂರು ಈ ರೀತಿ ಫ್ರೈ ಮಾಡ್ಕೊಂಡ್ಬಿಟ್ಟು ಆನಂತರ ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ, ಸ್ವಲ್ಪ ಸಣ್ಣ ಸೈಜ್ ಇಂದು. ಈ ಈರುಳ್ಳಿ ಕೂಡ ನಾವು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ತರ ಈ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಈ ತರ ಇನ್ನೊಂದ್ ಕಡೆ ಚೆನ್ನಾಗಿ ಕುದೀತಾ ಇರೋ ಈ ಸಾರ್ನ ಎತ್ಬಿಟ್ಟು ಈ ಒಗ್ಗರಣೆಗೆ ಹಾಕೊಂಡು ಮತ್ತೆ ಇದಕ್ಕೇನೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಗ್ರೇಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿನ ಹಾಕೊಳ್ಳಿ. ತುಂಬಾ ಚೆನ್ನಾಗಿರತ್ತೆ ಹಾಕೋದ್ರಿಂದ. ಸೊ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಮತ್ತೆ ಇದಕ್ಕೇನೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ ನಮ್ಗೆ ಟೇಸ್ಟಿಯಾಗಿ ಮಸ್ಕಾಯಿ ಸಾಂಬಾರ್ ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿರತ್ತೆ. ಸೊ ಹೀರೆಕಾಯಿ ಮಸ್ಕಾಯಿ ಸಾರು ರೆಡಿ ಆಗಿದೆ, ತುಂಬಾನೇ ಚೆನ್ನಾಗಿರತ್ತೆ. ಈಗ ನೆಕ್ಸ್ಟ್ ಆಗಿ ನಾವು ತುಂಬಾನೇ ಇನ್ಸ್ಟೆಂಟ್ ಆಗಿ ಆಗುವಂತಹ ಈ ಹುಳ್ಳಿಕಾಳು ಸಾಂಬಾರ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ ಈ ಸಾಂಬಾರ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕುಕ್ಕರ್ ನಲ್ಲಿ 1 ಬಟ್ಲಾಗುವಷ್ಟು ಹುರುಳಿಕಾಳನ್ನ ಹಾಕೋಬೇಕಾಗತ್ತೆ. ಇಷ್ಟು ಕ್ವಾಂಟಿಟಿಗೆ ನಮ್ಗೆ ಇಲ್ಲಿ 1/4 ಕುಕ್ಕರ್ ಆಗುವಷ್ಟು ಸಾಂಬಾರ್ ಆಗುತ್ತೆ. ಈಗ ಇದನ್ನ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರಿ ಹಾಕ್ಬಿಟ್ಟು ಒಂದು ಒಳ್ಳೆ ಸುವಾಸನೆ ಬರೋ ತನಕ ನಾವು ಹುರ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಹುರ್ಕೊಂಡ್ರೆ ನಮ್ಗೆ ಸಾಂಬಾರ್ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಆದ್ರೆ ಕಡಿಮೆ ಉರಿನಲ್ಲಿನೇ ನಾವು ಹುರ್ಕೊಳ್ಬೇಕಾಗತ್ತೆ. ಆದಷ್ಟು ಎಲ್ರ ಮನೆಯಲ್ಲೂ ಈ ಹುರುಳಿಕಾಳು ಅನ್ನೋದು ಸ್ಟಾಕ್ ಇದ್ದೇ ಇರುತ್ತೆ. ಅಕಸ್ಮಾತ್ ಈ ಹುರುಳಿಕಾಳು ಇಲ್ಲ ಅಂದ್ರೆ ನೀವು ಇದ್ರ ಬದಲಾಗಿ ಹೆಸರು ಕಾಳಿನಲ್ಲಿ ಸಹ ಮಾಡ್ಕೊಳ್ಬಹುದು, ಚೆನ್ನಾಗಿರತ್ತೆ. ಈ ತರ ಇದನ್ನ ಚೆನ್ನಾಗಿ ಹುರಿದಾದ ನಂತರ ಒಂದ್ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಮತ್ತೆ ಮಸಾಲೆಗೋಸ್ಕರ ಈ ರೀತಿ ಒಂದು ಮಿಕ್ಸರ್ ಜಾರ್ ನಲ್ಲಿ 4 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ, ಅದೇ ತರನೇ ಒಂದು ಅರ್ಧ ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಮತ್ತೆ ಒಂದು ಚಿಕ್ಕ ಸೈಜ್ ಇಂದು ಟೊಮೊಟೊ ಹಣ್ಣು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೇನೆ ಮನೇಲಿ ಮಾಡಿರುವಂತಹ ಹೋಮ್ ಮೇಡ್ ಸಾಂಬಾರ್ ಪುಡಿನ ಹಾಕೊಳ್ಬೇಕು. ಆಗ್ಲೇ ನಮ್ಗೆ ಟೇಸ್ಟ್ ಚೆನ್ನಾಗಿರತ್ತೆ. ನಿಮ್ ಖಾರಕ್ಕೆ ನೋಡ್ಕೊಂಡು ನೀವು ಸಾಂಬಾರ್ ಪುಡಿನ ಹಾಕೊಳ್ಬಹುದು. ಹಾಗೇನೆ ಸ್ವಲ್ಪ ಹುಣಸೆ ಹಣ್ಣು, ಹಾಗೆ 1-2 ಬೆಳ್ಳುಳ್ಳಿ ಪೀಸ್ ಕೂಡ ಹಾಕೊಂಡು ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕೊಂಡು ನೈಸಾಗಿ ರುಬ್ಬಿ ಮಸಾಲೆನ ಪಕ್ಕಕ್ಕೆ ಇಟ್ಕೊಳ್ಳಿ. ನೀವು ಹೆಸರು ಕಾಳಿನಲ್ಲಿ ಸಾಂಬಾರ್ ಮಾಡೋದಾದ್ರೆ ಇಷ್ಟು ಮಸಾಲೆ ನಮ್ಗೆ ಬೇಕಾಗೋದಿಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಮಸಾಲೆ ರೆಡಿಯಾಗಿದ ನಂತರ ಒಂದು ಕುಕ್ಕರ್ ನಲ್ಲಿ 2-3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಬಿಸಿಯಾಗಿದ ನಂತರ ಸ್ವಲ್ಪ ಸಾಸಿವೆ ಕಾಳು ಹಾಕೊಂಡು ಸಿಡಿದ ಆದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೇನೆ ಅರ್ಧ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡು ಇದನ್ನ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಟೋಟಲ್ ಆಗಿ ಒಂದು ಮೀಡಿಯಂ ಸೈಜಿನ ಈರುಳ್ಳಿನಲ್ಲಿ ಅರ್ಧ ಮಸಾಲೆ ರುಬ್ಬೋದಕ್ಕೆ ಅರ್ಧ ಒಗ್ಗರಣೆಗೆ ಹಾಕೊಳ್ಳಿ. ಈರುಳ್ಳಿ ಈ ರೀತಿ ಫ್ರೈ ಆಗಿದ ನಂತರ ಇದಕ್ಕೆ 1 ಟೊಮೊಟೊ ಹಣ್ಣು ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ. 1 ಟೊಮೊಟೊ ಹಣ್ಣು ನಾನು ಮಿಕ್ಸಿ ಜಾರಿಗೆ ಮಸಾಲೆಗೆ ಹಾಕೊಂಡಿದ್ದೀನಿ, ಒಂದೊಂದು ಒಗ್ಗರಣೆಗೆ ಹಾಕೊಂಡಿದ್ದೀನಿ. ಈಗ ಟೊಮೊಟೊ ಹಣ್ಣು ಕೂಡ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡಿ ಆನಂತರ ಇದಕ್ಕೆ 1 ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಅದೇ ತರನೇ ಒಂದು ಬದನೆಕಾಯಿ ಕೂಡ ಈ ರೀತಿ ಕಟ್ ಮಾಡಿ ಹಾಕೊಳ್ಬೇಕು. ಮತ್ತೆ ಇದಕ್ಕೆ ನಾವು ಫಸ್ಟೇನೆ ಹುರಿದು ತೊಳೆದಿಟ್ಕೊಂಡಿರೋ ಈ ಹುರುಳಿಕಾಳನ್ನ ಹಾಕೋಬೇಕು. ಅದಾದ್ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನಾನು ಇದಕ್ಕೆ ಈ ರೀತಿ ಆಲೂಗಡ್ಡೆ ಮತ್ತೆ ಬದನೆಕಾಯಿ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಹಾಕದಿರ ಬರೀ ಹುರುಳಿಕಾಳಲ್ಲಾದ್ರೂ ಮಾಡ್ಕೊಳ್ಬಹುದು. ಮಸಾಲೆ ಜೊತೆಗೆ ಇದೆಲ್ಲಾನು ಸಹ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಆದ ನಂತರ ಇದಕ್ಕೆ ನಾವು ನೀರನ್ನ ಹಾಕೊಳ್ಬೇಕು. ಒಂದು 1/4 ಲೀಟರ್ ಆಗುವಷ್ಟು ನೀರನ್ನ ಹಾಕೊಳ್ಳಿ. ಕನ್ಸಿಸ್ಟೆನ್ಸಿ ಅನ್ನೋದು ಸ್ವಲ್ಪ ನಮಗೆ ತೆಳ್ಳಗೆ ಇರಬೇಕು, ಅದು ಬೆಂದು ನಮಗೆ ಸ್ವಲ್ಪ ಗಟ್ಟಿ ಆಗತ್ತೆ. ಈ ರೀತಿ ಈ ಕನ್ಸಿಸ್ಟೆನ್ಸಿಗೆ ಸಾಂಬಾರ್ನ ಮಾಡ್ಕೊಂಡ್ಬಿಟ್ಟು ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ 3 ವಿಸಿಲ್ ಹಾಕಿಸ್ಕೊಳ್ಬೇಕಾಗತ್ತೆ. ಮೀಡಿಯಂ ಫ್ಲೇಮ್ ನಲ್ಲಿ 3 ವಿಸಿಲ್ ಹಾಕಿಸ್ಕೊಂಡ್ರೆ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಸಾಂಬಾರ್ ಅನ್ನೋದು ಬೆಂದು ಚೆನ್ನಾಗಾಗತ್ತೆ. ನಮಗೆ ಸಾಂಬಾರ್ ಕೂಡ ಸೂಪರ್ ಆಗಿ ರೆಡಿ ಆಗಿರುತ್ತೆ. ವಿಸಿಲ್ ಎಲ್ಲ ಬಿಟ್ಕೊಂಡು ನೀಟಾಗಿ ಆಗಿರುತ್ತೆ. ನೋಡ್ಬೋದು ನೀವು, ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ನಮಗೆ ಸಾಂಬಾರ್ ಕೂಡ ರೆಡಿ ಆಗಿದೆ. ಇನ್ನು ಬೇಯಿಸೋ ಅವಶ್ಯಕತೆನೇ ಇಲ್ಲ, ಚೆನ್ನಾಗಿ ಬೆಂದಿದೆ ಕೂಡ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಅಕಸ್ಮಾತ್ ಉಪ್ಪು ಆಗಲಿ ಈ ಥರದ್ದು ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕೊಳ್ಬಹುದು. ಹಾಗೆ ಇನ್ನು ಸ್ವಲ್ಪ ತೆಳುವಾಗಿದೆ ಅನ್ನೋದಾದ್ರೆ ಇನ್ನು ಸ್ವಲ್ಪ ಕುದಿಸ್ಕೊಂಡ್ರೆ ನಮಗೆ ಪರ್ಫೆಕ್ಟ್ ಸಾಂಬಾರ್ ರೆಡಿ ಆಗುತ್ತೆ. ಫೈನಲ್ ಆಗಿ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಊಟ ಮಾಡಿ ಸೂಪರ್ ಆಗಿರುತ್ತೆ. ಈಗ ಕೊನೆಯದಾಗಿ ನಾವು ಮಜ್ಜಿಗೆ ಸಾರು ರೆಸಿಪಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ಈ ಮಜ್ಜಿಗೆ ಸಾರು ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು 1/4 ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಒಂದ್ಸತಿ ರುಬ್ಕೊಂಡು ತಗೊಳ್ಳಿ. ಅನಂತರ ಇದಕ್ಕೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿನ ಹಾಕೊಳ್ಳಿ. ಈ ಮಜ್ಜಿಗೆ ಸಾರಿಗೆ ನಾವು ಹಸಿ ಮೆಣಸಿನಕಾಯಿನ ಕಂಪಲ್ಸರಿಯಾಗಿ ಹಾಕೊಳ್ಬೇಕಾಗತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಅಷ್ಟು ಮೆಣಸು, ಒಂದು 4-5 ಎಲೆ ಕರಿಬೇವು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕಿ ಅದೇ ತರನೇ ಸ್ವಲ್ಪ ನೀರು ಹಾಗೆ ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ತగ్గಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ನೈಸ್ ಆಗಿ ನಾವು ರುಬ್ಕೊಳ್ಬೇಕಾಗತ್ತೆ. ಉಪ್ಪುನ ನೀವು ಡೈರೆಕ್ಟ್ ಆಗಿ ಮಜ್ಜಿಗೆಗೂ ಸಹ ಹಾಕೊಳ್ಬಹುದು. ಈ ಮಸಾಲೆಯಿಂದ ನಮಗೆ ಮಜ್ಜಿಗೆ ಸಾರಂದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಮತ್ತೆ ನಾನಿಲ್ಲಿ ಒಂದು ಅರ್ಧ ಲೀಟರ್ಗಿಂತ ಸ್ವಲ್ಪ ಕಡಿಮೆ ಮೊಸರನ್ನ ತಗೊಂಡಿದ್ದೀನಿ. ಈಗ ಮೊಸರನ್ನ ಚೆನ್ನಾಗಿ ನಾವು ಬೀಟ್ ಮಾಡಿ ತಗೊಳ್ಬೇಕು. ಮನೇಲಿ ಮಾಡಿರುವಂತಹ ಮೊಸರು ಆದ್ರೆ ತುಂಬಾನೇ ರುಚಿಯಾಗಿರುತ್ತೆ, ಅಥವಾ ನೀವು ಪ್ಯಾಕೆಟ್ ಆದ್ರೂ ಉಪಯೋಗಿಸ್ಕೊಳ್ಬಹುದು. ಹಾಗೇನೆ ಇದಕ್ಕೆ ನಾನು ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ ಕನ್ಸಿಸ್ಟೆನ್ಸಿಗೆ ನೋಡ್ಕೊಂಡು ನೀವು ನೀರ್ನ ಹಾಕೊಳ್ಬಹುದು. ನಾನು ಈ ತರ ಮಾಡ್ಕೊಂಡಿದ್ದೀನಿ, ಮತ್ತೆ ಬೇಕಿದ್ರೆ ನೀರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು. ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ಬಿಸಿಯಾಗಿದ ನಂತರ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳನ್ನ ಹಾಕೊಂಡು ಸಿರಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೇನೆ ಸ್ವಲ್ಪ ಒಣಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಮತ್ತೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಈ ಮಸಾಲೆ ಪೇಸ್ಟ್ ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 3-4 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ನೀವಿನ್ನು ಈ ಮಜ್ಜಿಗೆ ಸಾರಿನಲ್ಲಿ ತರಕಾರಿ ಹಾಕೋಬೇಕು ಅಂತಂದ್ರೆ ಹೀರೆಕಾಯಿ ಹಾಗೇನೆ ಸೋರೆಕಾಯಿ ಮತ್ತೆ ಈ ಸೌತೆಕಾಯಿ ಈ 3ರಲ್ಲಿ ಯಾವ್ದಾದ್ರು ಒಂದು ಹಾಕೊಳ್ಬಹುದು. ಮತ್ತೆ ತರಕಾರಿ ಹಾಕೋದಾದ್ರೆ ಈ ರೀತಿ ಎಣ್ಣೆಯಲ್ಲೇನೆ ಫಸ್ಟ್ ತರಕಾರಿನ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅನಂತರ ಮಸಾಲೆ ಕೂಡ ಹಾಕ್ಬಿಟ್ಟು ತರಕಾರಿ ಹಾಗೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿದ ನಂತರ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಗ್ಯಾಸ್ ಆಫ್ ಮಾಡ್ಕೊಂಡಿದ ನಂತರ ಮಸಾಲೆನ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಅದಾದ್ಮೇಲೆ ಇದಕ್ಕೆ ನಾವು ಮಜ್ಜಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಬೇಕಾಗತ್ತೆ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನು ಸ್ವಲ್ಪ ಗಟ್ಟಿಯಾಗಿತ್ತು ಅನ್ನೋದಾದ್ರೆ ಇನ್ನು ಸ್ವಲ್ಪ ನೀರ್ನ ಸೇರಿಸ್ಕೊಳ್ಬಹುದು. ತುಂಬಾ ತೆಳ್ಳಗೆ ಮಾಡೋದಕ್ಕೆ ಹೋಗ್ಬೇಡಿ. ಮುದ್ದೆಗೆ ಆದ್ರೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ಅನ್ನಕ್ಕೆ ಮಾಡೋದಾದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಎರಡಕ್ಕೂ ಬೇಕು ಅಂತಂದ್ರೆ ಈ ತರ ಮಾಡ್ಕೊಂಡ್ರೆ ನಡೆಯುತ್ತೆ. ಅಷ್ಟೇ, ನೋಡಿದ್ರಲ್ವಾ ನಮ್ಗೆ ಮಜ್ಜಿಗೆ ಸಾರು ರೆಡಿ ಆಗಿದೆ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ಬಿಸಿಲು ಟೈಮಲ್ಲಿ ಈ ತರ ಮಜ್ಜಿಗೆ ಸಾರು ಊಟ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಅಷ್ಟೇ, ನಮ್ಗೆ ಎಲ್ಲ ಸಾಂಬಾರ್ ರೆಸಿಪೀಸು ರೆಡಿ ಆಗಿದಾವೆ. ನೀವು ಕೂಡ ಟ್ರೈ ಮಾಡಿ, ಮಾಡಿದಾದ್ಮೇಲೆ ಹೇಗ್ ಬಂತಂತ ಮರಿದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ. ಥ್ಯಾಂಕ್ ಯು.